ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡುತ್ತೇವೆ ಅಂತ ಸ್ವತಃ ರಾಜ್ಯ ಸರ್ಕಾರನೇ ಹೇಳಿದೆ. ಯಾರು ಈ ರಾಜ್ಯ ಸರ್ಕಾರದಲ್ಲಿ ಈ ಮಾತನ್ನು ಹೇಳುತ್ತಿರುವಂಥದ್ದು? ಎಷ್ಟು ಜನಗಳಿಗೆ 4,000 ಬಂದಿದೆ, ಇನ್ನೂ ಎಷ್ಟು ಮಹಿಳೆಯರಿಗೆ ಬಾಕಿ ಇದೆ, 11ನೇ ಕಂತಿನ ಮತ್ತು 12ನೇ ಕಂತಿನ ಹಣ, ಇದರ ಬಗ್ಗೆ ಒಂದು ಲೇಟೆಸ್ಟ್ ಆದ ಅಪ್ಡೇಟ್ ಸಿಕ್ಕಿದೆ. ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಒಟ್ಟಿಗೆ ಹಾಕಿದ್ದೇವೆ ಅಂತ ತಿಳಿಸಿದ್ರು. ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಬಂದಿದೆ ಅಂತ ನೋಡುವುದಾದರೆ, ನಮ್ಮ ಉಪಮಂತ್ರಿಗಳಾದ DK ಶಿವಕುಮಾರ್ ಅವರುಗಳು ಹೇಳಿರುವಂಥದ್ದು, ಯಾಕೆ ಇನ್ನೂ 11ನೇ ಕಂತು 12ನೇ ಕಂತು ಹಣ ಲೇಟ್ ಮಾಡಿದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಮಹಿಳೆಯರು ಆಕ್ರೋಶವನ್ನು ಹೊರಪಡಿಸುತ್ತಿದ್ದಾರೆ, ಈ ರೀತಿ ಮೋಸ ಮಾಡಬಾರದಿತ್ತು ರಾಜ್ಯ ಸರ್ಕಾರವಂತ. ಆ ಕಾರಣದಿಂದಾಗಿ ಮೀಡಿಯಾದವರು ಸ್ವತಃ ಉಪಮುಖ್ಯಮಂತ್ರಿಗಳಾದ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಯಾಕಿಲ್ಲ ಅಂತ, ಈಗಾಗಲೇ 50% ಮಹಿಳೆಯರಿಗೆ ಒಟ್ಟಿಗೆ 4,000 ಹಣ ಹಾಕಿದ್ದೇವೆ. ನಾವು 11ನೇ ಕಂತು 12ನೇ ಕಂತು ಎರಡನ್ನು ಸೇರಿ ನಾವು ಇಲ್ಲಿ 4,000 ರೂಪಾಯಿ ಹಣವನ್ನು 50% ಜನರಿಗೆ ಅಕೌಂಟ್ಗೆ ಹಾಕಿದ್ದೇವೆ ಅಂತ ಹೇಳಿಬಿಟ್ಟು DKC ಅವರು ಹೇಳಿದಿರುವಂಥದ್ದು. ಇದನ್ನೆಲ್ಲ ಗಮನಿಸಿದಂತಹ ನಮಗೆಲ್ಲ ಏನಾಗುತ್ತಿದೆ ಅಂದರೆ, ಖಂಡಿತವಾಗಿಯೂ ಇವರು ಸುಳ್ಳು ಹೇಳುತ್ತಿದ್ದಾರೆ ಅಂತಾನೆ ಅನಿಸುತ್ತದೆ. ಯಾವ ಕಾರಣಕ್ಕೂ 4,000 ರೂಪಾಯಿ ಹಣ ಬಂದಿಲ್ಲ. ನೀವುಗಳು ಹೇಳಬೇಕು, ಈಗ 4,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿದೆಯೋ ನೀವು ಕಮೆಂಟ್ ಮಾಡಿ ತಿಳಿಸಿ. 2,000 ರೂಪಾಯಿ ಜಮಾ ಆಗಿದೆ, ಅದು ಎಲ್ಲ ಜನಗಳಿಗೆ ಅಲ್ಲ, ಅದು 1,29,00,000 ಮಹಿಳೆಯರಲ್ಲಿ ಕೇವಲ 5 ಲಕ್ಷ ಅಥವಾ 6 ಲಕ್ಷ ಜನರಿಗೆ ಮಾತ್ರ 11ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಕಳೆದ ತಿಂಗಳಿನಿಂದ ಹಿಂದೆ ಹಾಕಿದ್ರು, ಮತ್ತು ಅವರು ಸ್ಟಾಪ್ ಮಾಡಿದ್ರು, ಟೆಕ್ನಿಕಲ್ ಇಶ್ಯೂ ಅಂತಾನೆ ಹೇಳುತ್ತಿರುವಂಥದ್ದು. ಇವಾಗ ಇದಕ್ಕಿದ್ದಂತೆಯೇ ಏನು ಹೇಳುತ್ತಾರೆ ಎಂದರೆ, ನಾವು ಈಗಾಗಲೇ 2 ಕಂತಿನ ಹಣ ಪೆಂಡಿಂಗ್ ಹಣವನ್ನು ಹಾಕಿದ್ದೇವೆ ಅಂತ ಹೇಳಿಬಿಟ್ಟು ಮೀಡಿಯಾ ಮುಂದೆ ಉತ್ತರವನ್ನು ಕೊಡುತ್ತಾ ಇರುವಂಥದ್ದು. DK ಶಿವಕುಮಾರ್ ಈ ರೀತಿ ಉತ್ತರವನ್ನು ಕೊಟ್ಟರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳುತ್ತಾರೆ ಅಂದರೆ, ಇನ್ನು 8-10 ದಿನ ಒಳಗಡೆ 11ನೇ ಕಂತಿನ 12ನೇ ಕಂತಿನ ಒಟ್ಟಿಗೆ ಹಾಕಿದ್ದೇವೆ, ಇನ್ನು 10 ದಿನ ಕಾಯಿರಿ ಮಹಿಳೆಯರು. ಇದನ್ನೆಲ್ಲ ನೋಡಿದಾಗ ನಮಗೆಲ್ಲಿಗೆ ಗೊತ್ತಾಗುತ್ತದೆ, ಖಂಡಿತವಾಗಿಯೂ DK ಶಿವಕುಮಾರ್ ಸರ್ ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ. ಈ ರೀತಿ ಸುಳ್ಳು ಹೇಳುವುದು ಯಾಕೆ ಬೇಕು? ಮೀಡಿಯಾದ ಮುಂದೆ ಜನಗಳು ನೇರವಾಗಿ DK ಶಿವಕುಮಾರರಿಗೆ ಏನು ಉತ್ತರವನ್ನು ಕೊಡುತ್ತಾರೆ ಅಂದರೆ, ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣ 50% ಜನರಿಗೆ ಹಾಕಿದ್ದೇವೆ, ಇನ್ನು 50% ಜನರಿಗೆ ಹಣ ಹಾಕಿಲ್ಲ ಅಂತಿರಲ್ಲ. ನಿಮ್ಮಲ್ಲಿಯೇ ದೋಷವನ್ನು ಇಟ್ಟುಕೊಂಡು ಮಹಿಳೆಯರಿಗೆ ಮೋಸವನ್ನು ಮಾಡುತ್ತಿದ್ದೀರಾ ಅಂತ ಹೇಳಿಬಿಟ್ಟು ಜನಗಳು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಜನಗಳದ್ದು ಏನು ತಪ್ಪಿಲ್ಲ. ಎಷ್ಟೋ ಲಕ್ಷ ಮಹಿಳೆಯರು ಏನು ಹಾಕಿದ್ದಾರೆ ಅಂದರೆ, ಏನು 2,000 ರೂಪಾಯಿ ಏನು ಸರ್ಕಾರದಿಂದ ಬರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ಏಜ್ ಆಗಿದ್ದ ಮಹಿಳೆಯರು ಇದು ಖಂಡಿತ ಉಪಯೋಗ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ನಮಗೆ ಇದರಿಂದಲೇ ಜೀವನ ಆಗುತ್ತಿತ್ತು. ನೀವು ಏನು 2,000 ರೂಪಾಯಿ ಕೊಡುತ್ತೀರಂತ ನಮಗೆ ವೋಟೇ ಹಾಕಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಯಾರು ಹಾಕಿದ್ದಾರೋ ಗೊತ್ತಿಲ್ಲ, ನಾವು ಅಂತೂ ಖಂಡಿತ ಕಾಂಗ್ರೆಸ್ ವೋಟ್ ಹಾಕಿದ್ದೇವೆ. ನೀವು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆಯೇ ಅಲ್ಲೇ ಆದರೂ 2,000 ರೂಪಾಯಿ ಕೊಡಿ ಅಂತ ಮಹಿಳೆಯರು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಕೂಡ 4,000 ರೂಪಾಯಿ ಯಾರಿಗೆಲ್ಲ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.